ಬೆಂಗಳೂರಲ್ಲಿ 20 ಕೋಟಿ ರೂಪಾಯಿ ಮೌಲ್ಯದ ಒಂದು ಬಂಗಲೆ ಇದೆ. ಆ ಬಂಗಲೆಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ. ಆ ಬಂಗಲೆಯ ಮಾಲೀಕ, ಇದು 420 ಸೈಟ್ ಮಾಲೀಕ ತೇಜರಾಜ ರಂಕನ ಅಸಲಿ ಕತೆ. ಟೌನ್ ಪ್ಲಾನಿಂಗ್ ಅಧಿಕಾರಿಗಳಿಗೆ ಲಂಚ ಕೊಟ್ಟು OCCC ಪಡೆದಿದ್ದಂತಹ ರಂಕ ಸರ್ಕಾರದ ದಾಖಲೆಗಳಲ್ಲಿ 420 ಸೈಟ್ ಅಕ್ರಮ ಸಾಬೀತು. ಆದರೂ ಕಟ್ಟಡ ತೆರವು ಮಾಡಲಿಕ್ಕೆ BBMP ಅಧಿಕಾರಿಗಳ ಹಿಂದೇಟು. ಮನೆಯ ಸಣ್ಣ ರಿಪೇರಿ ಮಾಡೋದಕ್ಕೆ ಮುಂದಾದ್ರೆ ಅಧಿಕಾರಿಗಳು ಓಡೋಡಿ ಬರ್ತಾರೆ. ಆದರೆ ಇಷ್ಟು ದೊಡ್ಡ ಬಂಗಲೆ ಕೆಡವದೆ ಯಾಕೆ ಬಿಟ್ಟಿದ್ದಾರೆ ಅಧಿಕಾರಿಗಳು? DK ಶಿವಕುಮಾರ್ ಅವರೇ, ನಿಮ್ಮ ಆಫೀಸರ್ಸ್ ಏನ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕಾಸು ಕೊಟ್ರೆ ಎಲ್ಲ ಓಕೆ, ಕೊಡದಿದ್ರೆ ಚಿಕ್ಕ ತಪ್ಪಿದ್ರು ಬಂಗಲೆ ಅಲ್ಲ ಮನೆನೇ ನೆಲಸಮ ಮಾಡಿಬಿಡ್ತಾರೆ BBMP ಅವರು. 420 ಸೈಟ್ ಬಿಲ್ಡಿಂಗಿಗೆ ಮಂಜೂರಾತಿ ನಕ್ಷೆ ಇಲ್ಲ, ಪರವಾನಗಿ ಇಲ್ಲ. ಆದರೂ ತೇಜರಾಜ ರಂಕನ ಬಹುಮಹಡಿ ಬಂಗಲೆಗೆ ಯಾವುದೇ ಅಡ್ಡಿ ಇಲ್ಲ. ಯಾಕೆ? ಇದು 420 ಸೈಟ್ ಮಾಲೀಕ ತೇಜರಾಜ ರಂಕನ ಅಸಲಿ ಕಥೆ ಟೌನ್ ಪ್ಲಾನಿಂಗ್ ಅಧಿಕಾರಿಗಳಿಗೆ. ಸೊ ಇದು ಬೆಂಗಳೂರಿನ HRBR ಲೇಔಟ್ನಲ್ಲಿರುವಂತಹ ಮನೆ. 20 ಕೋಟಿ ರೂಪಾಯಿ ಮೇಲ್ನೋಟಕ್ಕೆ 20 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಸರ್ಕಾರದ ಲೆಕ್ಕಾಚಾರದ ಪ್ರಕಾರ. ಇದರ ಮಾಲೀಕ ತೇಜರಾಜ ರಂಕ. ಈ ಮನೆಯನ್ನು ಕಟ್ಟಬೇಕಾದ್ರೆ ಈ ಸೈಟ್ ನಂಬರ್ ಏನಿದೆ 420 ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ಈ ಸೈಟ್ ನಂಬರೇ 420. ಈ ಸೈಟ್ ನಂಬರ್ 420. ಸೈಟ್ ನಂಬರ್ 420ಯಲ್ಲಿ ಕಟ್ಟಿರುವಂತಹ ದೊಡ್ಡ ಬಂಗಲೆ. ಆದರೆ ಈ ಬಂಗಲೆ ಕಟ್ಟುವುದಕ್ಕೆ, ಇಷ್ಟು ದೊಡ್ಡ ಮನೆಯನ್ನು ಕಟ್ಟುವುದಕ್ಕೆ BBMPಯಿಂದ ಬೇಕಾಗಿರುವಂತಹ ಯಾವುದೇ ರೀತಿಯಾದಂತಹ ಪರವಾನಗಿಯನ್ನ, ಅನುಮತಿಯನ್ನ, ಲೈಸೆನ್ಸ್ ಅನ್ನ ಪಡೆದಿಲ್ಲ. ಲೈಸೆನ್ಸ್ ಅಂತ ಹೇಳಿದ್ರೆ, ಮನೆ ಕಟ್ಟಬೇಕಾದ್ರೆ ಇಲ್ಲಿ ಮನೆ ಕಟ್ಟಬಹುದಾ, ಎಷ್ಟು ಎತ್ತರದ ಮನೆ ಕಟ್ಟಬೇಕು, ಎಷ್ಟು ಅಂತಸ್ತು ಕಟ್ಟಬಹುದು, ಎಷ್ಟು ಆಳಕ್ಕೆ ಪಿಲ್ಲರ್ ಹಾಕಬೇಕು, ಮಣ್ಣಿನ ಗುಣಮಟ್ಟ ಏನಿದೆ ಇವೆಲ್ಲ ಇರ್ತದೆ. ನಕ್ಷೆ ಕೊಡಬೇಕು, ಬಂದು ಪರಿಶೀಲನೆ ಮಾಡಿ ನಕ್ಷೆ ಕೊಟ್ಟು ಎಲ್ಲ ಆದಮೇಲೆ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡುವಂಥದ್ದು. ಆದರೆ ಈ 20 ಕೋಟಿ ರೂಪಾಯಿ ಮೌಲ್ಯದ ಈ ಮನೆಯನ್ನು ಕಟ್ಟುವುದಕ್ಕೆ ಇದರ ಮಾಲೀಕ ತೇಜರಾಜ್ ರಂಕ ಅನುಮತಿಯನ್ನೇ ಪಡೆದಿಲ್ಲ. ಇದನ್ನು ನಾವು ಹೇಳ್ತಾ ಇಲ್ಲ, ಸ್ವತಃ BBMPಯ ಅಧಿಕಾರಿಗಳೇ ತಾವು ಬೆಸ್ಕಾಂ ಮತ್ತು BWSSBಗೆ ಕೊಟ್ಟಿರ್ತಕ್ಕಂತಹ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಮನೆಯನ್ನು ಕಟ್ಟುವುದಕ್ಕೆ ಅನುಮತಿ ಇಲ್ಲ. ಈ ಮನೆಯನ್ನ BBMP ಅಧಿಕಾರಿಗಳ ಅವರ ಆದೇಶದ ಪ್ರಕಾರ ತೆರವುಗೊಳಿಸಬೇಕು. ತೆರವುಗೊಳಿಸುವುದಂದ್ರೆ ಏನು, ತಗೊಂಡೋಗಿ ಬೇರೆ ಕಡೆ ಇಡೋದಲ್ಲ, ಡೆಮಾಲಿಷನ್ ಮಾಡಬೇಕು ಅಂತ, ಹೊಡೆದು ಬಿಸಾಕಬೇಕು ಅಂತೇಳಿ ಸ್ವತಃ ಮಾಲೀಕನಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. BBMPಯ ಸಹಾಯಕ ಇಂಜಿನಿಯರ್ ಯಾವಾಗ ಕಳೆದ ವರ್ಷ ಆರ್ಡರ್ ಇಶ್ಯೂ ಆಗಿದೆ ಡೆಮಾಲಿಷನ್ ಮಾಡಬೇಕು ಅಂತೇಳಿ. ಆದರೆ ಇನ್ನೂ ತೆರವು ಮಾಡಿಲ್ಲ. ಬೆಂಗಳೂರಿನ HRBR ಬಡಾವಣೆಯಲ್ಲಿರುವಂತಹ ಈ ಬಂಗಲೆಯೇ ಬೇನಾಮಿ. ಮೇಲ್ನೋಟಕ್ಕೆ 20 ಕೋಟಿ, ಆದರೆ ಇದರ ರಿಯಲ್ ವ್ಯಾಲ್ಯೂಯೇಷನ್ ಮಾರ್ಕೆಟ್ನಲ್ಲಿ 50 ಕೋಟಿಗಿಂತಲೂ ಜಾಸ್ತಿ. ಯಾಕೆ BBMP ಅವರು ಡೆಮಾಲಿಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಕಟ್ಟಡ ತೆರವು ಮಾಡಲು ಕೊಟ್ಟಂತ ನೋಟಿಸ್ನಲ್ಲಿ ಇರುವ ನಂಬರ್ ಯಾರದ್ದು? ತೇಜರಾಜ್ ರಂಕನ ಹೆಸರಿನಲ್ಲಿಲ್ಲ. ಆ ಮೊಬೈಲ್ ಸಂಖ್ಯೆ, ಒಂದು ಮೊಬೈಲ್ ನಂಬರ್ ಇದೆ ಆರ್ಡರ್ ಕಾಪಿಯಲ್ಲಿ. ಆ ಮೊಬೈಲ್ ನಂಬರು ತೇಜರಾಜ್ ರಂಕನ್ದಲ್ಲ, ಇನ್ಯಾರದ್ದೋ ನಂಬರು. ಹಾಗಾದ್ರೆ ಆ ಬೇನಾಮಿ ಯಾರು? ಆ ಬೇನಾಮಿ ಪ್ರಭಾವಿ, ಜೊತೆಗೆ ಆತನ ಬಳಿ ಕೋಟಿಗಟ್ಟಲೆ ದುಡ್ಡಿದೆ ಎನ್ನುವಂತ ಏಕೈಕ ಕಾರಣಕ್ಕೋಸ್ಕರ BBMP ಅಧಿಕಾರಿಗಳು ಇನ್ನೂ ಕೂಡ ಈ ಮನೆಯನ್ನು ಕೆಡವಿಲ್ಲ. ನೀವು BBMP ಅವರ ಇದರಲ್ಲಿ ಅಲ್ಲೊಂದು ನಂಬರ್ ಹಾಕಿದ್ದಾರೆ, ತೇಜರಾಜ್ ರಂಕ ಅಂತ ಹೇಳಿ ಅಲ್ಲೊಂದು ನಂಬರ್ ಹಾಕಿದ್ದಾರೆ. ಆ ನಂಬರ್ ಅವನ ಹೆಸರಲ್ಲಿಲ್ಲ ಎನ್ನುವಂಥದ್ದು ಮಾಹಿತಿ. BWSSBಗೆ ಪತ್ರವನ್ನು ಬರೆದಿದ್ದಾರೆ, ವಾಟರ್ ಸಪ್ಲೈ ಕ್ಯಾನ್ಸಲ್ ಮಾಡಿ ಬಂಗ್ಲೆಗೆ ಅಂತ, ಕೊಡಬೇಡಿ, ಡೆಮಾಲಿಷನ್ ಮಾಡಬೇಕಿದನ್ನ ಅಂತೇಳಿ. ಬೆಸ್ಕಾಂ ಅವರಿಗೆ ಪತ್ರ ಬರೆದಿದ್ದಾರೆ, BBMP ಅವರು ಕರೆಂಟ್ ಸಪ್ಲೈ ಏನಾದರೂ ಕೊಟ್ಟಿದ್ದರೆ ತಾತ್ಕಾಲಿಕವಾಗಿ ಅದನ್ನು ಕಟ್ ಮಾಡಿ ಅಂತೇಳಿ. ಇನ್ನೂ ಮಾಡಿಲ್ಲ ಯಾರು. ಡೆಮಾಲಿಷನ್ ಮಾಡಬೇಕು, ನೀವೇ ತೆರವುಗೊಳಿಸಬೇಕು ಅಂತೇಳಿ 3 ದಿನ ಗಡುವನ್ನು ಕೊಟ್ಟು ನೋಟಿಸ್ ಇಶ್ಯೂ ಮಾಡ್ತಾರೆ BBMP ಅವರು ಮಾಲೀಕನಿಗೆ, ತೇಜರಾಜ್ ರಂಕನಿಗೆ. ಅವನು ಕ್ಯಾರೆ ಮಾಡಲ್ಲ BBMP ಅಧಿಕಾರಿಗಳಿಗೆ. ನೀವು ಯಾವ ಲೆಕ್ಕನೋ? ನಿಮ್ಮಂತ ಎಷ್ಟು ಜನ BBMP ಅಧಿಕಾರಿಗಳನ್ನು ನಾನು ನೋಡಿಲ್ಲ. ಎಷ್ಟು ಜನ ಇಂಥವ್ರು ಬಂದೋಗಿಲ್ಲ ಬೆಂಗಳೂರಲ್ಲಿ.
ನೀವು ಯಾವ ಲೆಕ್ಕ? ನನ್ನ ಹಿಂದ್ಗಡೆ ಇರುವಂತಹ ವ್ಯಕ್ತಿ ಯಾರು ಗೊತ್ತಾ ನಿಮಗೆ? ಅವನ ಹತ್ರ ಅವನು ಎಷ್ಟಕ್ಕೆ ಬಾಳ್ತಾನೆ ಗೊತ್ತಾ? ನಿಮ್ಮ ಅಧಿಕಾರಿಗಳನ್ನು ಪರ್ಚೇಸ್ ಮಾಡ್ತಾನೆ ತುಲಾಭಾರ ಹಾಕಿ. ಆ ಕಡೆ ದುಡ್ಡಿಟ್ಟು ಈ ಕಡೆ ನಿಮ್ಮನ್ನು ಕೂರಿಸಿ ಪರ್ಚೇಸ್ ಮಾಡುವಷ್ಟು ಕೆಪಾಸಿಟಿ ಇದೆ ಅಂತೇಳಿ ಅವನ ತಲೆ ಅದು. ಈ BBMP ಅವ್ರು ನೋಡಿ, ನೀವು ಬೇಕಾದರೆ BBMP ಅವರ ಈ ಡೆಮಾಲಿಷನ್ ಡ್ರೈವ್ ನೋಡಿ. ಅವ್ರು ಯಾರಾದರೂ ಬಡವ್ರ ಮನೆ ಅಂತಿದ್ರೆ ಅವರಿಗೆ ಒಂದು ಅಕ್ಷರ ಕಾಣಿಸಿದ್ರೆ ಸಾಕು, ಒಂದು ಸಣ್ಣ ಅಕ್ಷರ ಹೋಗಿ ಡೆಮಾಲಿಷನ್ ಮಾಡ್ತಾರೆ BBMPಯ ಅಧಿಕಾರಿಗಳು. ವಸೂಲಿ ಪಾಲಿಕೆ ಅದು. BBMP ಇದೆಯಲ್ಲ, ವಸೂಲಿ ಪಾಲಿಕೆ ಅದು. ದುಡ್ಡು ಮಾಡೋಕ್ಕೆ ಅಂತಲೇ ಸೃಷ್ಟಿ ಮಾಡಲಾಗಿರುವಂಥ ಒಂದು ಸರ್ಕಾರದ ಸಂಸ್ಥೆ ಅದು, ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದೇನು ಜನಕ್ಕೆ ಉಪಯೋಗ ಆಗೋಕ್ಕೆ ಖಂಡಿತ ಅಲ್ಲ. ಇಲ್ಲದಿದ್ದರೆ 10 ತಿಂಗಳಾಯಿತು ನೋಟಿಸ್ ಇಶ್ಯೂ ಮಾಡಿ. BBMPಯ ಅಧಿಕೃತ ಆದೇಶದ ಪ್ರತಿಯ ಪ್ರಕಾರ ತೆರವುಗೊಳಿಸಬೇಕಿತ್ತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದ್ದಾವೆ, ತೀರ್ಪುಗಳಿದ್ದಾವೆ. ವಿದೌಟ್ ಟೌನ್ ಪ್ಲಾನಿಂಗ್ ಪರ್ಮಿಷನ್ ತೆಗೆದುಕೊಳ್ಳದೆ ಕಟ್ಟಿದಂತಹ ಯಾವುದೇ ಕಟ್ಟಡಗಳನ್ನು ಲೀಗಲೈಸ್ ಮಾಡುವಂತಿಲ್ಲ, ಅವುಗಳನ್ನು ತೆರವು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಹಲವು ಪ್ರಕರಣಗಳಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಇಷ್ಟೊತ್ತಿಗಾಗಲೇ ಡೆಮಾಲಿಷನ್ ಮಾಡಬೇಕಿತ್ತು, ಬಟ್ BBMP ಅವರು ಮಾಡಿಲ್ಲ. ಅದೇ ನಾವು ನೀವೇನಾದರೂ ಕಟ್ಟಿದ್ರೆ ಬರ್ತಾ ಇದ್ರು ಬುಲ್ಡೋಸರ್ ತಗೊಂಡು. ಬೆಂಗಳೂರು ಪೊಲೀಸರನ್ನು ಬಂದಿರೋರು, ನಮಗೆ ಭದ್ರತೆ ಬೇಕು, ಸಮಸ್ಯೆ ಆಗುತ್ತೆ ಅಂತೇಳಿ. ಬಟ್ ಇವನ್ನ ಡೆಮಾಲಿಷನ್ ಮಾಡೋಕ್ಕಾಗಲ್ಲ. ಕಾರಣ ಏನು? ವ್ಯಾಲ್ಯೂ ಎಷ್ಟು ಬಿಲ್ಡಿಂಗ್ ಇದ್ದು? 50 ಕೋಟಿ. ಅದು ಕೂಡ ಬೇನಾಮಿ ಎನ್ನುವಂಥದ್ದು ಆರೋಪ ಇದೆ. ಇವನು ಹೆಸರಿಗಷ್ಟೇ ಮಾಲಿಕೆ ಇವನು ಅಂತೇಳಿ. ಇದರ ಬೇರೆ ಯಾರೋ ದೊಡ್ಡ ಕಮಾಯಿ ಇರ್ತಕ್ಕಂತಹ ವ್ಯಕ್ತಿಯ ಬಿಲ್ಡಿಂಗ್ ಇದು ಅಂತೇಳಿ. ಹಾಗಾಗಿ BBMP ಅವರು ಕ್ರಮಗಳನ್ನು ಕೈಗೊಂಡಿಲ್ಲ. ಮೊನ್ನೆ ಅಷ್ಟೇ ನಮ್ಮ ಖ್ಯಾತನಾಮರು, ತುಂಬ ಖಡಕ್ ಲೀಡ್ರು DK ಶಿವಕುಮಾರ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಯಾವುದೆಲ್ಲ ಇಲ್ಲೀಗಲ್ ಮಂಜೂರಾತಿ ನಕ್ಷೆಗಳಿಲ್ಲದೆ, ಟೌನ್ ಪ್ಲಾನಿಂಗ್ ಪರ್ಮಿಷನ್ ಇಲ್ಲದೆ ಯಾವೆಲ್ಲ ಬಿಲ್ಡಿಂಗ್ಗಳಿದ್ದಾವೆ ಅವುಗಳನ್ನು ಲೀಗಲೈಸ್ ಮಾಡೋದು ಕಷ್ಟ ಇದೆ, ಸುಪ್ರೀಂ ಕೋರ್ಟ್ ತೀರ್ಪಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತೇಳಿ. DK ಶಿವಕುಮಾರ್ ಗಮನಕ್ಕೆ ಈ 50 ಕೋಟಿ ರೂಪಾಯಿಯ ಮೊತ್ತದ ಬಂಗಲೆಯ ಮಾಹಿತಿ ಬಂದಿರಲಿಕ್ಕಿಲ್ಲ. ಬಂದಿರುತ್ತೆ. ಕಳೆದ 2.5 ವರ್ಷದಿಂದ DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರು, ಅವರ ಅವಧಿಯಲ್ಲೇ ಈ ನೋಟಿಸ್ ಇಶ್ಯೂ ಆಗಿರುವಂಥದ್ದು. ಬಂದಿರಲ್ವಾ? ಕಳೆದ ವರ್ಷ 2024ರಲ್ಲಿ ನೋಟಿಸ್ ಇಶ್ಯೂ ಆಗಿರೋದು. DK ಶಿವಕುಮಾರ್ ಗಮನಕ್ಕೆ ಬಂದಿರಲ್ವಾ? ಅವ್ರು ಬಂದಿದ್ದ ಮೇಲೂ ಕೂಡ ಯಾಕೆ ಇದು 50 ಕೋಟಿ ರೂಪಾಯಿ ಮೌಲ್ಯದ ಈ ದೊಡ್ಡ ಬಿಲ್ಡಿಂಗ್ ಹಾಗೆ ಉಳ್ಕೊಂಡಿದೆ? ಡೆಮಾಲಿಷನ್ ಆಗಬೇಕಿತ್ತಲ್ಲ. ಈಗ ಪಕ್ಕದಲ್ಲಿ ಗುಡಿಸಲಿದ್ದಿದ್ರೆ ಹೋಗ್ತಾ ಇರಲಿಲ್ವಾ BBMP ಅವರು? JCB ತಗೊಂಡು ಬೆಸ್ಕಾಂ ಅವರು ಹೋಗ್ತಾ ಇರಲಿಲ್ವಾ? ಕರೆಂಟ್ ಕಟ್ ಮಾಡ್ತೀವಿ, ಕೇಸ್ ಹಾಕ್ತೀವಿ, ಕರೆಂಟ್ ಕದ್ದ ಕೇಸ್ ಹಾಕ್ತೀವಿ, ಕ್ರಿಮಿನಲ್ ಕೇಸ್ ಹಾಕ್ತೀವಿ, ಜೈಲಿಗೆ ಹಾಕ್ತೀವಿ ಅಂತೇಳಿ. BWSSB ಅವರು ಏನು ಸುಮ್ಮನೆ ಇರ್ತಾ ಇದ್ರಾ? BWSSB ಅವರು ವಾಟರ್ ಕಟ್ ಮಾಡಿರೋರು, ಅಗ್ದಿರೋರು ಎದುರುಗಡೆ ಬಡವ್ರದ್ದು ಮನೆ ಆಗಿದ್ದಿದ್ರೆ. ಬಟ್ ಇದು 50 ಕೋಟಿ ತುಲಾಭಾರ. ಆ ಕಡೆ ದುಡ್ಡು, ಈ ಕಡೆ ಅಧಿಕಾರಿಗಳು, ಇಬ್ಬರನ್ನ ಕೂರಿಸಿ ತುಲಾಭಾರ ಮಾಡಿ ಸಾಗ್ ಹಾಕಿದ್ದಾರೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ಮನೆ ಡೆಮಾಲಿಷನ್ ಆಗಬೇಕಿತ್ತು. DK ಶಿವಕುಮಾರ್ ಎಲ್ಲ ಅಂತಹ ಖಡಕ್ ನಿರ್ಧಾರಕ್ಕೆ ತೆಗೆದುಕೊಳ್ಳುವಂಥ ಮನುಷ್ಯ ಏನಲ್ಲ DK ಶಿವಕುಮಾರ್. ಮತ್ತು BBMP ಅಧಿಕಾರಿಗಳಿದಾರಲ್ಲ, ಅದು ವಸೂಲಿ ಪಾಲಿಕೆ, ಅದಷ್ಟೇ, ಬೇರೆ ಇನ್ನೇನಿಲ್ಲ. ದುಡ್ಡು ಬಕ ಪಕ್ಷಿಗಳು. ಅದು ಹೇಗೆ ಆ ಥರ ಎಲ್ಲ ಭ್ರಷ್ಟಾಚಾರ ಮಾಡಿ ಹೆಂಡತಿ ಮಕ್ಕಳನ್ನು ಸಾಕ್ತಾರೆ ದೇವ್ರಿಗೆ ಗೊತ್ತು. ಅದು ಹೆಂಗ ಊಟ ಮಾಡ್ತಾರೆ 3 ಹೊತ್ತು ಲೂಟಿ ಹೊಡೆದು ಬಿಟ್ಟು, ದೇವರಿಗೆ ಗೊತ್ತು. ಅದು ಏನು ಪಾಪಕೃತ್ಯಗಳಿಗೆ ದೇವರು ಊರವರಿಗೆಲ್ಲ ಶಿಕ್ಷೆ ಕೊಡ್ತಾನೆ, ಬಡವರಿಗೆ ಶಿಕ್ಷೆ ಕೊಡ್ತಾನೆ. ಯಾಕೆ ಲೀಗಲ್ ಆಗಿ ಆದರೂ ಶಿಕ್ಷೆ ಆಗಬೇಕಲ್ಲ. ಈಗ ಈ HRBR ಲೇಔಟ್ನಲ್ಲಿ ಬಿಲ್ಡಿಂಗ್ ಆಗಿದೆ ಅಂತ ಹೇಳಿದ್ರೆ, ಆ ವಿಭಾಗದಲ್ಲಿ ವಾರ್ಡಿಗೆ ಒಬ್ಬರು ಕಂದಾಯ ಅಧಿಕಾರಿ ಇರ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ, ಸಂಬಂಧಪಟ್ಟ BBMPಯ ತಳಮಟ್ಟದ ಸಿಬ್ಬಂದಿಗಳಿರ್ತಾರೆ. ಅವ್ರ ಗಮನಕ್ಕೆ ಬರದೆ ಅವ್ರ ರಿಪೋರ್ಟ್ ಹೋಗಿರಲ್ವಾ? ಅಥವಾ ಅವ್ರಿಗೆ ಗೊತ್ತಿದ್ದು ಸುಮ್ಮನಿದಾರ? ಆಕ್ಷನ್ ಆಗಬೇಕಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.